ಕೂತು ಮಾತಾಡ್ತಾ ಇದ್ದಾರೆ. ಇಲ್ಲಿಗೆ ಬರ್ವಾ ಸಾಕಣ ಸಣ್ಣದ್ರೆಲ್ಲ ಮಾಡ್ಬೋದು. ನಾನು ದೊಡ್ಡ ತಗಂದ್ರೆ ಕೈ ಗರ್ಜಾಕರಿಗೆ ಫುಲ್ಲು ಭಾರತ್ ಮಾತಾ ಕಿ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ಎಲ್ಲ ತಾಯಂದಿರು ಕೂಗ್ತಾ ಇಲ್ವಲ್ಲ, ಸುಮ್ಮನೆ ಬಂದಿರೋದ ನಿಮ್ ಕೂಗು ಅದು ಡಿಸ್ಪ್ಲೇ ಆನ್ ಮಾಡಿ ಸ್ವಲ್ಪ ಹೊತ್ತು ದಯಮಾಡಿ ನಮ್ಮೆಲ್ಲ ಮುಖಂಡರು ಮಾತನಾಡೋರ್ಗೂ ಸಹನೆಯಿಂದ ಸಹಕಾರ ನೀಡಬೇಕು. ನೀವೆಲ್ಲ ಬಯಸಿದ್ರಿ, ನೀವೆಲ್ಲ ಕೇಳ್ತಾ ಇದ್ರಿ, ಏನ್ ಮಂಜಣ್ಣ ನಿಖಿಲಣ್ಣ ಬರ್ಲಿಲ್ಲ, ಕುಮಾರಣ್ಣವರು ನಮ್ಗೇನು ತಿಳಿಸಿಲ್ಲ ಅಂತೇಳಿ ನಿಮ್ಮೆಲ್ಲರ ಆಸೆ ಇತ್ತು. ಈ ಹೋರಾಟಕ್ಕೆ ಧ್ವನಿ ಕೊಡಬೇಕು, ಈ ಹೋರಾಟಕ್ಕೆ ನಿಮ್ಗೆ ಶಕ್ತಿ ಕೊಡಬೇಕು, ನಿಮ್ಗೆ ಆತ್ಮಬಲವನ್ನು ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಯುವ ನಾಯಕರು, ನಮ್ಮ ಪ್ರಶ್ನಾತೀತ ನಾಯಕರು, ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಕುಮಾರಣ್ಣ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಆದಂತ ಸುರೇಶ್ ಬಾಬಣ್ಣ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ಹಿರಿಯ ನಾಯಕರಾದಂತ ಡಾಕ್ಟರ್ ಅಂಜನಾರಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ನ ಸದಸ್ಯರಾದಂತ ಮಾನ್ಯ ಜವರಾಯಗೌಡರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತ ಶರವಣರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಇದೆ. ಅದೇ ರೀತಿ ನಮ್ಮ ಬೆಂಗಳೂರು ನಗರದ ಜೆಡಿಎಸ್ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂತ ರಮೇಶ್ ಗೌಡರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳ ಶಿವಲಿಂಗಪ್ಪರಾಗ್ಲಿ, ಚಿಕ್ಕಪ್ಪರಾಗ್ಲಿ, ನಮ್ಮ ಚನ್ನಪಟ್ಟಣ ತಾಲೂಕು ಘಟಕದ ಅಧ್ಯಕ್ಷರು, ನಮ್ಮ ಯುವ ನಾಯಕರಾದಂತ ಜೈಪರಾದಿಯಾಗಿ ನಮ್ಮೆಲ್ಲ ವೇದಿಕೆ ನಿಲ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಾಯಕರುಗಳಿಗೆ, ಯುವ ನಾಯಕರುಗಳಿಗೆ, ಮಹಿಳಾ ನಾಯಕರುಗಳಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಇವತ್ತು ಮಾಧ್ಯಮ ಸ್ನೇಹಿತರೆಲ್ಲ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್. ನನಗೆ ಎಲ್ಲ ಇದು ಡಿಸ್ಕನೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಆ ಕಡೆ ಬರಬೇಕು. ಇದಕ್ಕೆ ವೈರ್ಲೆಸ್ ಇರುತ್ತೆ, ದಯಮಾಡಿ ಸ್ವಲ್ಪ. ಇವತ್ತಿಗೆ 200ನೇ ದಿವಸ ಈ ಹೋರಾಟವನ್ನ ನಾವು ಕೈಗೆತ್ಕೊಂಡು, ಹೌದಾ? ನಮ್ಗೆ ಯಾರಿಗೂ ಈ ಹೋರಾಟ ಅವಶ್ಯಕತೆ ಇರಲಿಲ್ಲ. ಈ ಹೋರಾಟದ ಹಿಂದೆ ಹಲವಾರು ಕಾಣದ ಕೈಗಳು, ಸರ್ಕಾರ ನಡೆಸ್ತಿರ್ತಕ್ಕಂಥವರು ಕತ್ತಲಲ್ಲಿ ಕುಳಿತುಕೊಂಡು, 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಕಾನೂನನ್ನ ರಚನೆ ಮಾಡಿ ಈ ಬಡವರ ದೀನದಲಿತರ
ಅನ್ನುವಂತ ಹುನ್ನಾರದಿಂದ ಮಾಡಿರ್ತಕ್ಕಂಥ ಈ ಕೆಲಸದ ವಿರುದ್ಧ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾದಂತ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಸನ್ಮಾನ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಶಾಸಕರುಗಳು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿರ್ತಕ್ಕಂಥ ನಮ್ಮ ರೈತರನ್ನ, ನಮ್ಮ ಬಡವರನ್ನ ಯಾಮಾರಿಸಿ ಕಾರ್ಡ್ ಕೊಟ್ಟು ರಾತ್ರೋರಾತ್ರಿ 12 ಗಂಟೆಯಲ್ಲಿ ಗೆದ್ದಂತ ಎಚ್ ಸಿ ಬಾಲಕೃಷ್ಣ ಅವರ ಹುನ್ನಾರ ಕೂಡ ಬಹಳ ಪ್ರಬಲವಾಗಿ ಇದೆ. ಏನಿಲ್ಲ ಅವರೆಲ್ಲ ಮಾತಾಡ್ತಾ ಹೇಳ್ತಾರೆ. ಪಾಪ ನಿನ್ನೆ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಬಂದು ಇಲ್ಲಿರೋರೆಲ್ಲ ಡೂಪ್ಲಿಕೇಟ್ ರೈತರುಗಳಂತೆ ನಾವೆಲ್ಲ. ಇಲ್ಲಿ ಯಾರು ಒರಿಜಿನಲ್ ರೈತರು ಇರುವಂತೆ ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲೆಲ್ಲರೂ ಕೂಡ ಯಾರೋ ಬ್ರೋಕರ್ಗಳು, ದಲ್ಲಾಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಇವ್ರಿಗೆ ಏನಂತ ಕರಿಬೇಕು ಅಂತೇಳಿ ನಾನು ಹೇಳಲ್ಲ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅಲ್ಲ ಸ್ವಾಮಿ, 200ನೇ ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮ ಅಧ್ಯಕ್ಷರು ರಾಮಣ್ಣ ಅವರು, ಅವರ ಎಲ್ಲ ಕಮಿಟಿ ಸದಸ್ಯರು ಪಾಪ ಪ್ರಾಮಾಣಿಕವಾಗಿ ನಮ್ಮ ರೈತರ ಜಮೀನನ್ನ ನೀವು ಹೊಡಿಬೇಡಿ, ಲತಾಯಿಸ್ಬೇಡಿ, ನಮ್ ಜಮೀನನ್ನ ನಮಗ್ ಬಿಟ್ಬಿಡಿ, ನಮ್ ಸವಾಸಕ್ಕೆ ಬರಬೇಡಿ ಅಂತೇಳಿ ದಪ್ಪಯ್ಯ ಅಂತ ಕೇಳಿದ್ರು ಕೂಡ ಇವತ್ತವರೆಗೂ ಸೌಜನ್ಯಕ್ಕೋಸ್ಕರ ಇಲ್ಲಿ ನನ್ನ ತಾಯಂದಿರಿದ್ದಾರೆ, ನನ್ನ ಯುವಕ ಸ್ನೇಹಿತರಿದ್ದಾರೆ, ರೈತ ಬಂಧುಗಳಿದ್ದಾರೆ ಅಂತ ಕನಿಷ್ಠ ಕಾಳಜಿಯನ್ನು ತೋರಿಸ್ತೇನೆ. ಒಂದೇ ಒಂದು ಕ್ಷಣ ನೀವು ಇಲ್ಲಿ ಬಂದು ನೀವು ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಅಲ್ಲಿ ಅಧಿಕಾರದಲ್ಲಿ ಆ ಚೇರಲ್ಲಿ ಕುತ್ಕೊಳ್ಳಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಂತ ಹೇಳಿ ನಮ್ ಜನ ಇವತ್ತು ಕೇಳಕ್ಕೆ ಇಲ್ಲಿ ಬಂದು ಸೇರಿದ್ ನಾವು. ಹೌದಾ ಅಲ್ವಾ? ಯೋಗ್ಯತೆ ಇದೆಯಾ ಅವ್ರಿಗೆ? ಯಾಕೆ ಸ್ವಾಮಿ ಕೂತಿದ್ದೀರಿ? ನಿಮ್ಗೆ ಇವತ್ತು ಅಧಿಕಾರ ಅದೇ, ನಿಮ್ಗೆ ಅಧಿಕಾರಿಗಳು ಕೆಲವರು, ಎಲ್ಲ ಅಧಿಕಾರಿಗಳಿಗೆ ಹೇಳಲ್ಲ, ಕೆಲವು ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ನಾವು ಹೇಳ್ದಂಗೆ ಕುಣಿತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ತೋಳುವಾಗ ನನ್ನ ಹಣಗಳ ತೋರಿಸ್ಬಿಟ್ಟು 10,000 ಎಕರೆನ ನಾನು ಭೂಮಿನ ಹೊಡಿಬೇಕು ಅಂತೇಳಿ ನೀವು ಸಂಚು ಮಾಡಿದಿರಲ್ಲ, ನಿಮ್ಗೆ ಧಿಕ್ಕಾರ ಕೂಗ್ಬಾರ್ದ? ನಿಮ್ಗೆ ಗೆಳವ ಹಾಕ್ಬಾರ್ದ? ನಿಮ್ಮ ಈ ಕೆಲಸಕ್ಕೆ ನಿಮ್ಗೆ ಶಾಪ ಹಾಕ್ಬಾರ್ದ ನಮ್ಮ ರೈತರು? ಅದನ್ನ ಕೇಳಕ್ಕೆ, ಆ ಕೆಲಸ ಮಾಡಕ್ಕೆ ಇವತ್ತು ಬೀದಿ, ಇವತ್ತು ಬೈರಮಂಗಲ ಸರ್ಕಲ್ ಅಲ್ಲಿ ಪ್ರಾಮಾಣಿಕವಾಗಿ ಬಂದಿರ್ತಕ್ಕಂಥ ರೈತರು, ಇಲ್ಯಾರು ಹಣ ಕೊಟ್ಟು ತಂದಿರ್ತಕ್ಕಂಥ ರೈತರಲ್ಲ. ಮಾಧ್ಯಮ ಸ್ನೇಹಿತರು ವಿಡಿಯೋ ಮಾಡಿ ಪಾಪ ನನ್ನ ತಾಯಂದಿರು ಸ್ವಂತ ಕೆಲಸ ಬಿಟ್ಟು ಇವತ್ತು ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ತಾಯಂದಿರು, ಯುವಕರು, ಈ ಬಡ ರೈತರುಗಳು ಬಂದು ಬೀದಿಗೆ ಇಳಿಬೇಕಾದ ಅನಿವಾರ್ಯತೆ ಈ ಸರ್ಕಾರದಲ್ಲಿ ಅವಶ್ಯಕತೆ ಇತ್ತ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಿದ್ವಿ. ಮೊದಲು ಅಯ್ಯೋ ದೇವೇಗೌಡರು ಮಾಡಿದ್ದು, ಅಯ್ಯೋ ಕುಮಾರಣ್ಣ ಮಾಡಿದ್ದು, ಅಯ್ಯೋ ಯಡಿಯೂರಪ್ಪನವ್ರು ಮಾಡಿದ್ದು. ರೇ ಸ್ವಾಮಿ, ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ, ಯೋಗ್ಯತೆ ಇದ್ರೆ, ನೆನ್ನೆ ಹೇಳಿದಿರಲ್ವೇ ಕುಮಾರಸ್ವಾಮಿ ಅವರು ಮಾಡಿದ್ದು ಅಂತ? ಕುಮಾರಸ್ವಾಮಿ ಅವರು ಮಾಡಿದ್ದು ಒಂದೇ ಒಂದು ನೋಟಿಫಿಕೇಶನ್ ತೋರಿಸ್ರಿ, ಈ ಕ್ಷಣದಿಂದ ಈ ರೈತರನ್ನ ನಾವೇ ಕೈ ಕಾಲು ಹಿಡಿದು ಒಪ್ಪಿಸ್ತೀವಿ, ಹೌದು ನಮ್ ತಪ್ಪಾಗಿದೆ, ಒಂದೇ ಒಂದು ನೋಟಿಫಿಕೇಶನ್ ತೋರಿಸಿ. ಸುಳ್ಳು ಹೇಳಕ್ಕೆ ನಿಮ್ ಯಾರು ಕೇಳೋದಿಲ್ಲ. ನಾವು ಹೇಳಿದ್ದೆ ಸತ್ಯ. ಇಲ್ಲಿ ನಮ್ ಜಿಲ್ಲೆನಲ್ಲಿ ನನ್ನ ತಮ್ಮನ್ನ ಪ್ರಾಧಿಕಾರಕ್ಕೆ ನಿರ್ದೇಶಕರು ಮಾಡಿದ್ರು ಯಾರು ಕೇಳಲ್ಲ, ನನ್ನ ಸಂಬಂಧಿಕರು ಮಾಡಿದ್ರು ಯಾರು ಕೇಳಲ್ಲ ಅಂತ ಹೇಳಿ ನೀವು ಆಡಿದ್ದೇ ಆಟ, ಉಡಿದ್ದೇ ಲಗ್ಗೆ ಅಂದ್ರೆ ಇವತ್ತು ನಮ್ಮ ರೈತರು ಬುದ್ಧಿ ಇದೆ,
ರೈತರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ರೈತ ಮಹಿಳೆಯರು ವಿವೇಕತೆಯನ್ನ ಗೊತ್ತಿದೆ. ಇವತ್ತು ಅವರ ಕೈಯಲ್ಲೆಲ್ಲ ಮಾಧ್ಯಮ ಇದೆ. ನಿಮಗೆ ಅಲ್ಲೇ ಬಂದು ಚೀತು ಅನ್ಬೇಕಾಗಿಲ್ಲ ಸ್ವಾಮಿ. ನಿಮ್ ಮನೆ ಬಾಗ್ಲಿಗೆ ಬಂದು ಈ ಸರ್ಕಾರ ನಡೆಸೋರಿಗೆ 7,000ಕ್ಕೆ ಹೊಡೆಯಕ್ಕೆ ಬಂದಿರ್ತಕ್ಕಂಥ ನಿಮ್ ಮನೆ ಬಾಗ್ಲಿಗೆ ಬಂದು ಚೀತು ಅನ್ಬೇಕಾಗಿಲ್ಲ. ನಿಮ್ ಮನೆ ಬಾಗ್ಲಿಗೆ ಬಂದು ಪರ್ಕೆನ ಚಪ್ಪಲಿನ ಹಿಡ್ಕೊಂಡು ತೋರಿಸ್ಬೇಕಾಗಿಲ್ಲ. ಇವತ್ತು ನಮ್ಮ ಜನ ಕೈಲಿ ಮೊಬೈಲ್ ಅಲ್ಲಿ ಇವತ್ತಿದೆ. ಯಾವ ನಿಮ್ಮ ಅಧಿಕಾರಿಗಳಿಗೆ, ಯಾವ ನಿಮ್ಮ ಪೊಲೀಸ್ಗಿರಿಗೆ, ಯಾವ ನಿಮ್ಮ ಪಟಾಣಂಗಳಿಗೆ ಇವತ್ತು ಪ್ರತಿಯೊಬ್ಬ ಮಹಿಳೆಯ, ಮಕ್ಕಳ, ರೈತರ ಇಡೀ ಶಾಪ ನಿಮಗೆ ತಟ್ತಾ ಇದೆ ಅಂತ ನೀವು ಮರಿಬೇಡಿ. ಅವತ್ತು ಯೋಚನೆ ಮಾಡಿದ್ದು ಕುಮಾರಸ್ವಾಮಿ ಅವರು 5 ಕಡೆ ಟೌನ್ಶಿಪ್ ಮಾಡ್ಬೇಕು ಅಂತ. ಇವತ್ತೇನು ಹೋರಾಟ ಮಾಡ್ತಿದ್ದೀರಲ್ಲ, ಟೌನ್ಶಿಪ್ ಬೇಕು ಅಂತ ಮಹನೀಯರೇ, ಈ ಭಾಗದ ಮಹಾನ್ ಭಾವರು ಬಹಳಷ್ಟು ಜನ ಇದ್ದಾರೆ. ರಾಮಣ್ಣವರೇ, ಸೀನಪ್ಪನವರೇ, ಪ್ರಕಾಶ್ ಇಲ್ಲ ಇದ್ದಾರೆ, ಕೇಳಿ. ಅವತ್ತು ಈ ಹೋರಾಟವನ್ನ ಅವತ್ತು ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಹೊರಟಂತ ಈ ಟೌನ್ಶಿಪ್ ಅನ್ನ ಕೋರ್ಟ್ ಕಳಿಸ್ತಾರೆ. ಯಾರು ಸ್ವಾಮಿ? DK ಶಿವಕುಮಾರ್ ಸಾಹೇಬ್ರೆ, CM ಲಿಂಗಪ್ಪಾಜಿ ಅವರು ಇದ್ದಾರೆ. ಯಾರು ಕಳಿಸಿದ್ರು? ಇದೇ ನೈಸ್ ಕಂಪನಿಯ ನೀವು ಈ ಟೌನ್ಶಿಪ್ ಹಾಕ್ಬಿಟ್ರೆ ನನಗೆ ಎಲ್ಲ ಹಿನ್ನಡೆ ಎತ್ಕಟ್ಟಿ ನೀವು ಕೋರ್ಟ್ ಕಳಿಸಿ, ಕೃಷ್ಣಾದಲ್ಲಿ ಸಭೆಗಳು ಮಾಡಿಸಿ, ವಿಧಾನಸಭೆ ಸಭೆಗಳು ಮಾಡಿಸಿ. ಅವತ್ತು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು 5-6 ಸಭೆಗಳನ್ನ ಮಾಡಿಸಿದ್ರು. ಏನ್ ಹೇಳ್ತಿದ್ದೀನಲ್ಲ, ಹೊಡಿಬೇಡಿ ಅಂದಾಗ ಈ ಯೋಜನೆಯಿಂದ ಹಿಂಪಡಿಸಂತ ರೈತರ ಧ್ವನಿಯಾಗಿ ಹೃದಯ ಶ್ರೀಮಂತಿಕೆ ತಾಯಿ ಹೃದಯ ಉಳ್ಳವಂತ ಒಬ್ಬ ನಾಯಕ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಕುಮಾರಸ್ವಾಮಿ ಅನ್ನೋದನ್ನ ಯಾರು ಈಗ ಮಾತಾಡ್ತಾರೆ. ಕುಮಾರಣ್ಣ ನಿಮ್ಗೆ ವರ್ಚುವಲ್ ಮೀಟಿಂಗ್ ಅಲ್ಲಿ ಈ LED ಸ್ಕ್ರೀನ್ ಹಾಕಿರೋದು ದೆಹಲಿಯಿಂದ ಮಾತನಾಡ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇಲ್ಲದೆ ರತ್ ಸಾರಿ ಕರೆಸ್ತಿದ್ದೆ. ಅವ್ರಿಗೆ 3 ಬಾರಿ ಮತ್ತೆ ಹಾಸ್ಪಿಟಲೈಸ್ ಆದ್ರು. ಆದ್ರೂ ಕೂಡ ನಮ್ಮ ರೈತರಿಗೆ ನಾನು ಇದ್ದೀನಿ ಈ ವಿಚಾರದಲ್ಲಿ. ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದಾರಲ್ಲ ಸ್ವಾಮಿ ಈ ಜಿಲ್ಲೆ ಜನ, ಬಿಟ್ಬಿಡಿ ನೀವು. ನಮ್ಮ ರೈತರಿಗೆ ಏನೋ ಒಳ್ಳೇದ್ ಮಾಡಬೇಡಿ ನೀವು. ಯಾರು ಬಂದಿದ್ರು ಸ್ವಾಮಿ ನಿಮ್ ಮನೆ ಬಾಕ್ಲಿಗೆ? ನಮ್ಗೆ ಒಳ್ಳೇದ್ ಮಾಡಿ ನಮ್ಗೆ ಲ್ಯಾಂಡ್ ಅಕ್ವೇಷನ್ ಮಾಡ್ಬಿಡಿ ಅಂತ ಯಾರನ್ನ ಬಂದಿದ್ರಾ? ಬಾಲಕೃಷ್ಣ ಅವ್ರ ಮನೆ ಹತ್ರಕ್ಕೆ ಯಾರನ್ನ ಹೋಗಿದ್ರಾ? DK ಸುರೇಶ್ ಅವ್ರ ಮನೆ ಹತ್ರಕ್ಕೆ ಹೋಗಿದ್ರಾ? DK ಶಿವಕುಮಾರ್ ಮನೆ ಹತ್ರಕ್ಕೆ ಹೋಗಿದ್ರ ಸ್ವಾಮಿ? ನಿಮ್ಗೆ ಯಾರೋ ಒಬ್ಬ ಅಧಿಕಾರಿ, ಒಬ್ಬ ಕಮಿಷನರ್ ಸಿಕ್ಬಿಟ್ಟವ್ರೆ. ಒಬ್ಬ ಇಲ್ಲಿ ನಮ್ಮ ಒಬ್ಬ ಅಧಿಕಾರಿ ಮಾರುತಿ ಪ್ರಸನ್ನ ಅಂತ ವ್ಯಕ್ತಿ ಏನ್ ಓಲನ್ಸೋರು ಅವ್ರದೇ ಅಂತೆ. ಏನ್ ಇಲ್ಲಿ ಬಂದು ರೈತರಿಗೆ ಧಮಕಿ ಹಾಕೋದಂತೆ. ಏನ್ ಚುಕ್ಕಿ ಇಟ್ಬಿಟ್ಟು ಅಡ್ಡಾಯ್ತೀನಿ ನಾನು, ನೀವು ಜಮೀನ್ ದುಡ್ಡೇ ತಗೊಳಕ್ಕಾಗಲ್ಲ ಅಂತೇಳಿ ಬಂಡಲ್ ಬಿಡ್ತಾರಂತೆ. ನಾನು ಹೇಳಿದೆ ಅವತ್ತು, ಇನ್ನು ಬಹಳ ದಿನ ಉಳಿದಿಲ್ಲ ನಿಮ್ ಸರ್ಕಾರ. ಅಮ್ಮಮ್ಮ ಅಂದ್ರೆ ಇನ್ನೊಂದು ವರ್ಷ. ಯಾರ್ಯಾರ ಅಧಿಕಾರಿಗಳು ನಮ್ಮ ರೈತರನ್ನ ಇವತ್ತು ಹಿಂಸಿಸ್ತಾ ಇದ್ದೀರಿ, ರಕ್ತಪಾತ ನಡಿಬೇಕು ಅಂತ ಹೇಳಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ, ಅಣ್ತಂದಿರಿಗೆ ಎತ್ಕಡ್ತಾ ಇದ್ದೀರಿ, ಅಕ್ಕ ತಂಗಿದಿರನ್ನ ಎತ್ಕಡ್ತಾ ಇದ್ದೀರಿ. ಅಣ್ತಂದಿರಿಗೆ ಇವತ್ತು ಬುಡಗಳು ಬಿಚ್ಕೋಬೇಕು, ಮಣ್ಣುಗಳಾಗೋ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಗರ್ಭ ತಂದಿಕ್ತಿದ್ದೀರಿ. ನಿಮ್ನ ಗುರ್ತಿಟ್ಟು ನಿಮಗೆ ಕಾಟ ಕೊಡುವಂತ ಕಾಲ ಇನ್ ಕೇವಲ 1 ವರ್ಷ ಇದೆ. ಜ್ಞಾಪಕ ಮಾಡಿಕೊಳ್ಳಿ ಅಧಿಕಾರಿಗಳೇ. ನಾನು ನಿಖಿಲ್ ಅಣ್ಣ ನಮ್ಮ ಮೇಲ್ಗಡೆ ಕೂತಿರೋರು ಯಾರು ನಾವು ಸುಮ್ಮನಿರೋಲ್ಲ. ನಮಗೂ ದೇವರು ಈ ಕ್ಷೇತ್ರದ ಜನ, ಈ ಜಿಲ್ಲೆ ಜನ, ಈ ರಾಜ್ಯದ ಜನ ಬಡವರ ಪರ ಹೋರಾಟ ಮಾಡಿ ಅಂತ ಆಶೀರ್ವಾದ ಮಾಡ್ತಾರೆ. ಆ ನಂಬಿಕೆ ಮೇಲೆ ಇವತ್ತು ರೈತರನ್ನ ಉಳಿಸುವಂತ ವ್ಯವಸ್ಥೆನಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಾವಿಲ್ಲಿ ಹಣ ಮಾಡ್ಲಿಕ್ಕೋಸ್ಕರನೋ, ಆಸ್ತಿ ಹೊಡಿಲಿಕ್ಕೋಸ್ಕರನೋ, ಇಲ್ಲ ರೈತರು ಮಾಡಿಕೊಂಡು ರಾಜಕಾರಣ ಮಾಡಕ್ಕೋಸ್ಕರನೋ ಇಲ್ಲಿ ಬಂದಿಲ್ಲ. ಈ ಮಂಜು ಈ ಗ್ರಾಮದ ಮಗ, ಇಲ್ಲಿ ಹುಟ್ಟಿ ಬೆಳೆದಿರೋನು, ಇಲ್ಲಿ ರೈತರ ಕಷ್ಟ ಏನು ಅಂತ ಗೊತ್ತಿರೋನು,
ಸರ್ಕಾರ ಇದ್ದಾಗ ಈ ಬೈರಮಂಗಲ ಜಲಾಶಯದ ನಾಲೆ ಧ್ರುವೀಕರಣ ಆಗ್ಬೇಕು, ಬೈರಮಂಗಲ ಜಲಾಶಯ ಶುದ್ಧೀಕರಣ ಆಗ್ಬೇಕು, ನಮ್ಮ ರೈತರು ಏನ್ ನೀರಾವರಿ ಅಚ್ಚುಕಟ್ಟಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ 250 ಕೋಟಿ ಹಣ ತಂದು ಕೆಲಸ ಮಾಡಿರೋನು. ಮಾಡಿದಿನ ಇಲ್ವಾ? ಹೇಳಿ ಸ್ವಾಮಿ, ಮಾಡಿದ್ದ ಈ ಹುಡುಗ ಇಲ್ವಾ? ಮಾಡಿದ್ರ ಹಿಂದೆ ಇದ್ದರು ಹಣ ಹೊಡೆಯಕ್ ಜಾಸ್ತಿ ಸಿಕ್ಕೋಗ್ಬಿಡ್ತದೆ ಅಂತ ಬಾಲಕೃಷ್ಣ ಇಲ್ಲಿ ಬಂಡಲ್ ಬಿಟ್ಕೊಂಡು ಎಲ್ಲೋ ಕುತ್ಕೊಂಡು ಪ್ರಶ್ನೆಯಲ್ಲಿ ಹೇಳ್ಬಿಟ್ಟು ಅಲ್ಲೆಲ್ಲ ಅವತ್ತು ಬಾ ಇಲ್ಲೆಲ್ಲ ರೈತರನ್ನ ಕೇಳ್ತೀನಿ ಅಂದ್ಬಿಟ್ಟು ಜೂಟ್ ಹೊಡೆದ್ಬಿಟ್ಟಲ್ಲ. ಬಾರೋಣ ಇಲ್ಲಿ ಬಾ, ಈಗ ರೈತರ ಮುಂದೆ ನನ್ನ ತಾಯಂದಿರು ಬಂದು ಕೇಳು, ಹೇ ಯಾಕಮ್ಮ ನಾನು ದುಡ್ಡು ಕೊಡ್ತೀನಿ ಭೂಮಿ ಕೊಡಿ ಅಂತ ನಿನ್ ತಾಕತ್ತಿದ್ರೆ ಬಂದು ಕೇಳಪ್ಪ, ಇಲ್ಲಿ ಕೇಳ್ಬೇಕಲ್ವಾ? ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಇವ್ರು ಅಸಲಿ ರೈತರ ನಕಲಿ ರೈತರ ಅಂತ ಹೇಳಿ ಬನ್ನಿ ಇಲ್ಲಿ ಒಂದ್ ದಿವಸ. ನಿಮ್ ಪಕ್ಷದ ಮುಖಂಡ್ರೆ ಯಾರು ಬೇಡ, ಯಾರು ಬೇಡ ರೀ. ನೀವು ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂತಿದ್ದೀರಲ್ಲ, ನಾವೇ ಸೇರಿಸ್ತೀವಿ, ನಿಖಿಲಣ್ಣನ್ ಕರೆಸ್ತೀನಿ, ನಮ್ ಲೀಡರ್ ಕರೆಸ್ತೀನಿ, ನೀವು ಬನ್ನಿ, ನೀವು ಕುತ್ಕೊಳ್ಳಿ ಸ್ಟೇಜ್ ಅಲ್ಲಿ. ಇಲ್ಲಿ ಯಾರು ಅಸಲಿ ಇದ್ದಾರೆ, ಯಾರು ನಕಲಿ ಇದ್ದಾರೆ, ಎಷ್ಟು ಜನ? 82% ಜನ ಕೊಟ್ಬಿಟ್ಟವ್ರಂತೆ. ತೋರ್ಸ್ರಿ, 82% ಜನ ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ರೆ ನಾವು ಕಳಿಸ್ತೀವಿ ಜನನ. ನಿಮ್ 82% ಜನನು ಕಳಿಸಿ ನೋಡೋಣ ತಾಕತ್ತೀವಿ. ರೈತರ ಬದುಕಿನಲ್ಲಿ ನನ್ನ ತಾಯಂದಿರು ಅವರು ಬದುಕು ಕಟ್ಕೊಂಡವ್ರಿ, ಹಸು ಮಡಿಕೊಂಡವ್ರೆ, ಎಮ್ಮೆ ಮಡಿಕೊಂಡವ್ರೆ, ಕುರಿ ಕೋಳಿಗಳು ಮಡಿಕೊಂಡವ್ರೆ, ರೇಷ್ಮೆ ಬೆಳಿತಾರೆ, ದಿನನಿತ್ಯ ಶ್ರಮ ಪಟ್ಟು ಹಾಲು ಕರೀತಾರೆ, ಡೈರಿಗೆ ಹಾಕ್ತಾರೆ, ಅವ್ರ ಜೀವನೋಪಾಯ, ಅವ್ರ ಜೀವನ ನಡೆಸ್ತಾವ್ರೆ, ಮಕ್ಕಳು ವಿದ್ಯಾಭ್ಯಾಸ ಕಲಿಸ್ತಾವ್ರೆ, ಹಣ್ಣು ಸೊಪ್ಪು ತರಕಾರಿ ಬೆಳಿತಾರೆ. ಅದಕ್ಕೆ ನೀನು ಕನಕಪುರದ ಕಲ್ಲ ಬಂಡೆನ ತಂದು ಅವ್ರ ಎದೆ ಮೇಲೆ ಹಾಕ್ಬೇಕು ಅಂತ ಇದೆಯಲ್ಲ, ಇದು ಸರಿನಾ? ಯಾರು ಕೇಳಬಾರ್ದ? ನಾವು ಕೇಳಿದ್ರೆ ಬಾಲಕೃಷ್ಣನ ವಿರೋಧಿಗಳು ಕೇಳ್ತಾರೆ ಅಂತ. ನಾವೇ ಆಡಳಿತದಲ್ಲಿ ಇದ್ಬಿಟ್ಟು ನಾವೇ ಈ ಕೆಲಸ ಮಾಡ್ಬಿಟ್ಟು ನೀವ್ ವಿರೋಧ ಪಕ್ಷದಲ್ಲಿದ್ರೆ ಏನ್ ಮಾಡ್ತಿದ್ರಿ ಸ್ವಾಮಿ? ನೀವೇನ್ ಕಳ್ಳೆ ಬೆಲ್ಲ ತಿನ್ಕೊಂಡು ಕುತ್ಕೋತಿದ್ರಾ? ಏನು ಉರುಳು ಸೇವೆನೆ ಮಾಡ್ಬಿಡೋರೇನೋ ಇಲ್ಲಿಂದ. ಅಯ್ಯಯ್ಯೋ ಇಲ್ಲೇನೋ ಆಗೋಯ್ತು, ಹೊಡೆದ್ಬಿಟ್ರು, ಅಯ್ಯೋ ಕುಮಾರಸ್ವಾಮಿ ಅವ್ರು ಹೊಡ್ಕೊಳ್ತೋದ್ರು ಅಂತ ಯಾರಿಗಿರಿ ಹೇಳ್ತೀರಿ? ನಿಮ್ಮ ಗೊಡ್ಡು ಬೆದರಿಕೆಗೆ, ನಿಮ್ಮ ತೋಲ್ ಬಲ್ಲಕ್ಕೆ, ತೊಡ ಬಲ್ಲಕ್ಕೆ ಅದ್ರವ್ರು ಯಾರು ಇದ್ದಾರೆ? ನೀವೆಲ್ಲ ಮಡಿಕೊಳ್ರಿ, ಎಲ್ಲ ಕಟ್ ಮಾಡಿದ್ರಿ. ನಿಮ್ಮೂರಲ್ಲಿ ಕಟ್ ಮಾಡಿಬಿಟ್ಟು ಈ ಕ್ಷೇತ್ರಕ್ಕೋ ಈ ಜಿಲ್ಲೆಗೆ ಬನ್ನಿ. ನಿಮ್ಮ ದೌರ್ಜನ್ಯ ದರ್ಪಕ್ಕೆ ಯಾರು ಎದುರಿಲ್ಲ. ನೀವ್ ಯಾರೋ 1 ಜನ ಪೊಲೀಸ್ ಇಟ್ಕೊಂಡು, ಪೊಲೀಸ್ನವರು ಕೆಲವರು ಬಕೆಟ್ ಹಿಡಿತಾವ್ರೆ. ಈ ಬಕೆಟ್ ನಡೆಯೋಣ. ಹಿಡಿದಿರೋ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ನಿನ್ ಸೀಟ್ ಖಾಲಿ ಆಗ್ಬಿಟ್ಟದೆ, 1.5 ಕೋಟಿಗೆ ಸೇಲ್ ಆಗೋಗ್ಬಿಟ್ಟದೆ 3 ದಿವಸದಲ್ಲೇ. ನಿನ್ ಸೀಟ್ ಬಾಲಕೃಷ್ಣ 1.5 ಕೋಟಿಗೆ ಹಾಕಿಟ್ಬಿಟ್ಟವ್ರೆ. ಎಷ್ಟು ದಿನ ಆಯ್ತೀಯ? ಯಾಕೆ ನಮ್ಮ ರೈತರನ್ನ ಗೋಳು ಇಕ್ಕೋತೀಯ? ಯಾಕೆ ನಮ್ಮ ರೈತರನ್ನ ಕೆಣಕಿ ನಮ್ ಕೈಲಿ ಬಯಸ್ಕೋತೀಯ? ಯಾವ ಅಧಿಕಾರಿಗಳಿಗೂ ಹೆದರ್ಕೋಬೇಡಿ, ಯಾವ ಪೊಲೀಸ್ಗಿರಿಗೂ ಹೆದರ್ಕೋಬೇಡಿ. ನಾವು ನಿಜವಾದ ರೈತರು, ನಮ್ಮ ಭೂಮಿ. ಇವ್ರು ಹೇಳ್ತಿದ್ರಲ್ಲ, ದೆಹಲಿ ಹೋಗಿ ಪ್ರಧಾನ ಮಂತ್ರಿ ಮುಂದೆ ಕೂಗಿದ್ರು ಇವರು, ನಮ್ಮ ಭೂಮಿ ನಮ್ಮ ತೆರಿಗೆ ಕೊಟ್ಬಿಡಿ ಅಂತ. ಅಲ್ಲ ರೀ, ನಮ್ಮ ಭೂಮಿನ ನಮ್ಮ ಹಕ್ಕಿನ ನಾವು ಕೇಳೋದಕ್ಕೆ ನೀನು ಪೊಲೀಸ್ ಕೈಲಿ ಇನ್ನೊಬ್ಬರ ಕೈಲಿ ದಾದಾಗಿರಿ ಮಾಡಿಸ್ತೇನ್ರಿ. ನಿನ್ ದಾದಾಗಿರಿಗೆ ನಾವ್ ಯಾರು ಎದುರಲ್ಲ. ಇವತ್ತು ನಾನು SP ಸಾಹೇಬ್ರಿಗೆ, DC ಸಾಹೇಬ್ರಿಗೆ ನನ್ ಜೊತೆ ಮಾತಾಡೋದು ಹೇಳಿದ್ದೀನಿ, ನಮ್ಮ ರೈತರ ಮುಂದೆ ಹೇಳ್ತೀನಿ, ಇಲ್ಲಿ ರಕ್ತಪಾತ ಆಗಕ್ಕೆ ಬಿಡಬೇಡಿ. ಒಂದು ವೇಳೆ ರಕ್ತಪಾತ ಆದೆ ಯಾರ ಅಣ್ತಂದಿರು ತಲೆ ಹೊಡ್ಕೊತಾರೆ, ಮಾಡ್ಗಳಾಗ್ತವೆ, ನೀವೆಲ್ಲ ಎತ್ಕೊಳ್ತಾ ಇದೀರಿ. ತಮ್ಮನ್ ಜಮೀನ ಅಣ್ಣ ಬಂದ್ ಅಳ್ಸಕ್ಕೆ, ಅಣ್ಣನ ಜಮೀನ ಇನ್ನೊಬ್ಬ ಯಾರು ಅಣ್ಣನ ಮಗ ಬಂದ್ ಅಳ್ಸಕ್ಕೆ
ಇವೆಲ್ಲ ನನ್ನ ತಾಯಂದಿರಿಗೆಲ್ಲ ಎದುರಿಸ್ತೀರಿ. ಇವೆಲ್ಲ ಆದ್ರೆ ಇವತ್ತೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ದಿನ ಟಿವಿ ಮಾಧ್ಯಮದಲ್ಲಿ ನೋಡಿರ್ಬೋದು. ನಾವ್ಯಾರು ಕೂಡ ಇವತ್ತಿನವರೆಗೂ ನಮ್ಮ ಸಾಧನೆನ ಕಳ್ಕೊಂಡಿಲ್ಲ. ನಮ್ಮ ಯುವ ನಾಯಕರು ನಡೀರಿ ಬೀದಿಗಿಳಿಯೋಣ ಅಂತೇಳಿ ಒಂದೇ ಒಂದು ಕರೆ ಕೊಟ್ರೆ ನಿಮ್ಮ ಯಾವ ಊರಿಗೂ ಸೇರ್ಸಕ್ಕೆ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಪಾತ್ರ, ನಮ್ಮ ನಿಖಿಲಣ್ಣವ್ರ ಪಾತ್ರ ಏನಿದೆ, ನಿಖಿಲಣ್ಣವರು ಈ ರೈತರ ಭಾವನೆ ಕೇಳಬೇಕು. ನನ್ನ ಮೈಲಿ ರಕ್ತ ಹರಿತಾ ಇರೋದು ದೇವೇಗೌಡರ ರಕ್ತ, ಈ ರೈತ ಮಣ್ಣಿನ ಮಗನ ರಕ್ತ, ಈ ರಕ್ತ ನನಗೆ ಕುದಿತಾ ಇದೆ. ಯಾವುದೇ ಈ ಯೋಜನೆ, ಈ ಸುಳ್ಳು ಯೋಜನೆ, ಈ ಬೂಟಾಟಿಕೆ ಯೋಜನೆ, ಈ ರಿಯಲ್ ಎಸ್ಟೇಟ್ ಯೋಜನೆ, ಇದನ್ನ ನಾನು ಹತ್ತಿಕ್ಕುವಂತ ಕೆಲಸ ಮಾಡ್ತೀನಿ ಅಂತೇಳಿ ನಿಮಗೋಸ್ಕರ ಇವತ್ತು ಬಂದು ಒಬ್ಬ ಮಣ್ಣಿನ ಮೊಮ್ಮಗನಾಗಿ ಇವತ್ತು ಕೂತಿದ್ದಾರೆ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು. ನಮ್ಮ ಲೀಡರ್ಗಳೆಲ್ಲ ಬಹಳಷ್ಟು ಜನ ಮಾತಾಡ್ತಾರೆ. ನಾನು ನಿಮ್ಗೆ ಬಹಳಷ್ಟು ಜನ ಹೇಳಿದ್ದೀನಿ, ನಾನು ಯಾವ ತಾಯಂದಿರು ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾವ ನಮ್ಮ ಯುವಕರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವ ರೈತರು ಯಾರ ಅಪ್ಪಂದು ಜಮೀನಲ್ಲ, ನಿಮ್ಮ ಅಪ್ಪಂದು ನಿಮ್ ತಾತಂದು ಜಮೀನು. ನಮ್ಮ ರೈತರು ಸರ್ಕಾರ ಗೋಮಣ 20 ವರ್ಷದಿಂದ 25 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದ್ರೆ ಸರ್ಕಾರ ಅಂತ ಪಾಣಿ ಮಾಡಿಸ್ತೀರಾ? ಸರ್ಕಾರ ಅಂತ ಪಾಣಿ ಮಾಡಿಸ್ಕತ್ತೀರೇನ್ರಿ? ನೀವು ಅನೌನ್ಸ್ ಮಾಡಿದ್ರಿ 3700 ಎಕರೆ ಸರ್ಕಾರಿ ಜಾಗ ಇದೆ, ನಿಮ್ದು ಎಷ್ಟಿದೆಯೋ ಅಷ್ಟೇ ಸರ್ಕಾರದ ಜಾಗ ಇದೆ ಅಂತ. ಇವತ್ತೆಷ್ಟಕ್ಕೆ ಬಂದಿದೆ? 720 ಎಕರೆಗೆ. ಮಿಕ್ಕಿದೆಲ್ಲ ಏನಾಗೋಯ್ತು? ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಗುಳುಮ್ ಆಗೋಯ್ತಾ? ಯಾರು ಗುಳುಮ್ ಮಾಡಿಸಿದ್ರಿ? ರೈತರು ನೀವು ಅರ್ಥ ಮಾಡ್ಕೋಬೇಕು, ತಾಯಂದಿರು ಅರ್ಥ ಮಾಡ್ಕೋಬೇಕು. ಈ ಯೋಜನೆ ಪ್ರಾರಂಭ ಆಗೋಕ್ ಮುಂಚೆ 1 ವರ್ಷದಿಂದ ಜಮೀನನ್ನ ಖರೀದಿ ಮಾಡಿದ್ದಾರೆ. ಇಲ್ಲಿ ಯಾರು ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಅವರ ರಾಜಕಾರಣಿಗಳ ಬೇನಾಮಿ ಆಸ್ತಿಗಳು. ಇಲ್ಲಿ ಯಾರು ಅಧಿಕಾರ ಮಾಡ್ತಾರೋ ಅಧಿಕಾರಿಗಳ ಬೇನಾಮಿ ಆಸ್ತಿಗಳು ಇವತ್ತು 300-400 ಎಕರೆ ಖರೀದಿ ಮಾಡಿಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಏಕಾಏಕಿ ರಿಜಿಸ್ಟ್ರೇಷನ್ ನಿಲ್ಲಿಸ್ತಿರಲ್ಲ. ನಮ್ಮ ತಾಯಂದಿರು, ನಮ್ಮ ರೈತರುಗಳು ಎಲ್ಲೋ ಬೇಕು ಸ್ವಾಮಿ. ಕೊಡಪ್ಪ ಇಲ್ಲದು ಎಲ್ಲಿ ರಿಜಿಸ್ಟರ್ ಮಾಡ್ತಾವ್ರ ಸ್ವಾಮಿ? DC ಸಾಹೇಬ್ರೆ, ನೀವು ಇಲ್ಲಿ ನೋಟಿಫಿಕೇಶನ್ ಮಾಡಿ ರಿಜಿಸ್ಟರ್ ನಿಲ್ಲಿಸಿದೀವಿ ಅಂತೀರಿ. ಕನಕಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ನಡೀತಾ ಇದೆ, 3 ದಿವಸದಲ್ಲಿ ನಡೆದೈತೆ. 19ನೇ ತಾರೀಕು ರಿಜಿಸ್ಟರ್ ನಡೆದೈತೆ. 6 ಎಕರೆ ಜಮೀನು ಯಾರು ಕೊಡಿಸಿದ್ರಿ? ಡಿ ಕೆ ಶಿವಕುಮಾರ್ ಸಾಹೇಬ್ರ ಈ ಜಮೀನನ್ನ ಯಾರು ಕೊಡಿಸಿದ್ರಿ? ಮಾಡಿನಲ್ಲಿ 4 ಎಕರೆ ಜಮೀನು ರಿಜಿಸ್ಟರ್ ಆಗೈತೆ ಹೋದ ತಿಂಗಳು. ಇದೇ ಈ ವ್ಯಾಪ್ತಿನಲ್ಲಿ ಇರ್ತಕ್ಕಂಥವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಣ್ಣ ತಮ್ಮಂದಿರು. ಯಾಕೆ ರಿಜಿಸ್ಟರ್ ಮಾಡಿಸ್ತಾ ಇದ್ದೀರಿ? ರಾಮನಗರದಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಗೊತ್ತಾಗ್ಬಿಡ್ತದೆ. ರಾಮನಗರದಲ್ಲಿ ರಿಜಿಸ್ಟರ್ ನಿಲ್ಲಿಸಿದೀವಿ ಅನ್ಬಿಟ್ಟು ಮಾಗಡಿಲಿ ಮಾಡಿಸೋದು, ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ರಿಜಿಸ್ಟರ್ ಮಾಡಿಸೋದು, ಕನಕಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸೋದು, ಚನ್ನಪಟ್ಟಣ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸಿ ಭೂಮಿನ ಲಪಟಾಯಿಸ್ತಾ ಇದ್ದೀರಲ್ಲ, ಇದು ಗೊತ್ತಾಗಲ್ಲ ನಮ್ಮ ಜಿಲ್ಲಾಧಿಕಾರಿಗಳೇ. ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ನೀವು ರೈತರ ಮಕ್ಕಳು ಅಂತ ತಿಳ್ಕೊಂಡಿದೀವಿ. 200 ದಿವಸ ಆಗಿದಲ್ಲ ಈ ಹೋರಾಟಕ್ಕೆ ಇಳಿದು ನಮ್ಮ ರೈತರು. ಒಂದೇ ಒಂದು ದಿವಸ ಒಬ್ಬ ಜನಪ್ರತಿನಿಧಿ, ಒಬ್ಬ ಸರ್ಕಾರ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ನೀವು ಬಂದು ನಮ್ಮನ್ನ ಕೇಳಿದ್ರೆ, ನಮ್ಮ ರೈತರನ್ನ ಕೇಳಿದ್ರೆ, ಏನ್ ರಾಮಣ್ಣ, ಏನ್ ಅಧ್ಯಕ್ಷರೇ, ಏನ್ ನಿಮ್ ಕಷ್ಟ, ನಿಮ್ ಕಷ್ಟಕ್ಕೆ ಪರಿಹಾರ ಏನು ಅಂತ ಒಂದೇ ಒಂದು ಸಣ್ಣ ಸಭೆಯನ್ನ ಮಾಡಿ ಕೇಳಕ್ ಆಗ್ಲಿಲ್ಲ. ಈ ಭಾಗದಲ್ಲಿ ಓಡಾಡಿಸಿಕೊಂಡಿರೋ ಕೇಳಲ್ಲ, ಈ ಭಾಗದಲ್ಲಿ ಜನಪ್ರತಿನಿಧಿಗಳಾಗಿರೋರು, ಈ ಭಾಗದಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಅಧಿಕಾರಿಗಳು ಕೇಳಿಲ್ಲ ಅಂದ್ರೆ ಯಾರು ಕೇಳ್ಬೇಕು ಸ್ವಾಮಿ? ನಮ್ಮ ರೈತರ ಭಾವನೆನ ಇದನ್ನ ಕೇಳಲಿಕ್ಕೆ ಇವತ್ತು ಬಂದಿದ್ದೀವಿ. ನೀವ್ಯಾರು ಎದುರ್ಕೋಬೇಡಿ. ಅಯ್ಯೋ ಆಗೋಯ್ತಂತೆ, 1 ವರ್ಗದ ಜನ ಉಟ್ಕೊಂಡ್ಬಿಟ್ಟವ್ರೆ, 1 ವರ್ಗದ ಜನ
ಅವಾಗ ಹೋರಾಟ ಮಾಡ್ತೀವಿ ಅಂತ ದುಡ್ಡು ತಿಂದಿದ್ದಾಯ್ತು, ಹೌದಾ ಅಲ್ವಾ? ಈಗ ಅಂದ್ಕೊಂಡ್ಬಿಟ್ಟವ್ರೆ, ಅವ್ರಿಗೆ ಹೇಳ್ಬಿಟ್ಟಿರ್ಬೇಕು, ಯಾವ ಜಾಗದಲ್ಲಿ ನಿಮಗೆ ಕೊಟ್ಬಿಡ್ತೀವಿ, ಯಾರೋ ಕಾರಣದಂಗೆ ಒಳ್ಳೊಳ್ಳೆ ರೇಟ್ ಕೊಟ್ಬಿಡ್ತೀವಿ ಅಂತ. ಯಾರು ರೇಟನ್ನು ಕೊಡಕ್ಕಾಗಲ್ಲ. ಅವತ್ತು ಕುಮಾರಸ್ವಾಮಿ ಅವ್ರು ಮಾಡಿದಾಗ 30-40 ಲಕ್ಷ ನೀವು ದುಡ್ಡು ತಗೊಂಡಿದ್ರೆ ಆರವಳ್ಳಿಲಿ 1 ಲಕ್ಷ 2 ಲಕ್ಷಕ್ಕೆ ಜಮೀನಿತ್ತು, ಹೌದಾ ಅಲ್ವಾ? ಇವತ್ತು ಆರವಳ್ಳಿ ಹತ್ರ 3 ಕೋಟಿ 4 ಕೋಟಿ ಜಮೀನು, ಇಲ್ಲಿ 1.5 ಕೋಟಿ ಕೊಡ್ತಾರಂತೆ. ಆರವಳ್ಳಿ ಹತ್ರ 3 ಕೋಟಿ ಹೋಗಿ ಇಲ್ಲಿ 1 ಎಕರೆ ಕಳ್ಕೊಂಡವ್ರು 1/2 ಎಕರೆ ಕರ್ಕೊಂಡು ತಗೋಬೇಕಂತ. ಇದು ಇವ್ರದ್ದು ಪಾಲಿಸಿ. ಒಂದಷ್ಟು ಜನ ದಲಿತ ಮುಖಂಡರುಗಳು ಹೊರಟುಬಿಟ್ಟವ್ರೆ, ಅಯ್ಯೋ ನಮ್ ದಲಿತರ ಜಮೀನು ಯಾರು ತಗೊಳಲ್ಲ, ಟೌನ್ಶಿಪ್ ಕೊಟ್ಬಿಡಿ. ಪಾಪ ಆ ದಲಿತ ನಾಯಕ ನರಸಿಂಹಯ್ಯ ಅಂತ ಬಂದು ಭಾಷಣ ಮಾಡಿದ್ನಲ್ಲ ಅಂಚಿಪುರದಲ್ಲಿ, ಅವನ್ ಬಂದಾಗ ಕೇಳ್ಬೇಕಿಲ್ಲಿ, ನಿಮ್ಮೂರು ಶೇಷಗಿರಲ್ಲಿ, ನಿನ್ ಶೇಷಗಿರಲ್ಲಿ ಕಾಲೋನಿಲಿರೋಂಥ ಜಮೀನ 60,000 70,000 ಯಾವಾಗ ಮಾಡಿಸ್ಬಿಟ್ಟಿದ್ಯಲ್ಲಪ್ಪ, ನೀನ್ಯಾಕಪ್ಪ ಮಾಡಿಸ್ದೆ ಆ ಜಮೀನ, ಉಳಿಸ್ಕೊಂಡಿದ್ರಿ ನಿಮ್ ಜನ ಇವತ್ತು ಬದುಕ್ತಿದ್ರಲ್ಲಪ್ಪ ಅಂತ ನೀವು ಕೇಳ್ಬೇಕು, ಹೌದಲ್ವಾ? ಅದಕ್ಕೋಸ್ಕರನೇ ನಾನು ಇನ್ನೂ ಮಾತಾಡೋದಿದೆ, ಇನ್ನು ಬಹಳ ಸಭೆಗಳಿದಾವೆ, ಹೆದರಬೇಡಿ. ಇವತ್ತು ದೇವೇಗೌಡ ಅಪ್ಪಾಜಿಯವ್ರನ್ನ ಇಲ್ಲಿ ಕರಿಬೇಕು ಅಂತೇಳಿ ಬಹಳ ಅವರ ಆರೋಗ್ಯದ ಒಂದು ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬರ್ತೀವಿ. ಇವಾಗ ನಿಖಿಲಣ್ಣ ಮಾತನಾಡಿದ್ಮೇಲೆ ಕುಮಾರಣ್ಣ ಕೂಡ ವರ್ಚುವಲ್ ಸಭೆಯಲ್ಲಿ ಮಾತನಾಡ್ತಾರೆ. ಕುಮಾರಣ್ಣ ಸಂದೇಶ ಇವತ್ತು ನಿಮ್ಗೋಸ್ಕರ ದೆಹಲಿಯಿಂದ ಮಾತನಾಡ್ತಾರೆ, ನೀವೆಲ್ಲ ಕೇಳಬೇಕು, ನೀವೆಲ್ಲ ಆಲಿಸ್ಬೇಕು, ಯಾರಿಗೂ ಹೆದರ್ಕೋಬೇಡಿ. ಇನ್ನು ಮತ್ತೆ ಧೈರ್ಯ ಹೇಳಕ್ ಹೇಳ್ತೀವಿ. ನಾಳೆಯಿಂದ ನಟರಾಜನ್ ಸುದ್ದಿ ಯಾಕೆ ಬಿಡಪ್ಪ ಅನ್ಸುತ್ತೆ, ಅವ್ರೇನು ಇಲ್ಲ ರೀ, ನಮ್ಮಲ್ಲಿ ಹೇಳ್ತಾರಲ್ಲ ಇಟ್ಟಿನ ಚೀಟಿ ಅಂತ, ಕುತ್ಕೋಬೇಕು, ಎದೋಳು ಬೈಟ್ ಊಟ ಅಂದ್ರೆ ಅಷ್ಟು ಕುಂಡ್ರಿ ಸಾವ್ರೆ. ಇವಾಗ ಅವ್ರ ತಮ್ಮನ್ ಮಾಡ್ಕೊಂಡ್ ಬಂದವ್ರು ನೋಡಿದ್ರಲ್ಲ ನೀವು, ತಮ್ಮ ಅಧ್ಯಕ್ಷರಾಯ್ತಾರೆ. ನಾನು ಅದನ್ನ ಕೇಳಿದೆ, ಸೋತಿರೋ ಎಂಪಿಗೆ ಅಧಿಕಾರ ಕೊಡ್ತಾರೆ, ಗೆದ್ದಿರೋ ಎಂಪಿಗೆ ಅಧಿಕಾರ ಕೊಟ್ಬಿಟ್ರೆ ಇವರು ಕತ್ತಲ್ಪಡಿ ಹಿಡ್ಕತ್ತಲ್ಲ ಅಂತ ಹೇಳಿ ಸೋತಿರೋ ಎಂಪಿಗೆ ಅಧಿಕಾರವನ್ನ ಅದೆಲ್ಲ ಮಾತನಾಡ್ತಾರೆ. ನಮ್ಮ ಅಂದಾನ್ ಸಾಹೇಬ್ರು ಮಾತಾಡ್ತಾರೆ, ಸುರೇಶ್ ಬಾಬಣ್ಣ ಮಾತಾಡ್ತಾರೆ, ನಮ್ಮ ಮುಖಂಡರೆಲ್ಲ 2 ನಿಮಿಷ ಮಾತನಾಡ್ತಾರೆ. ನಿಮಗೋಸ್ಕರ ನಿಮ್ಮ ಆತ್ಮಸ್ಥೈರ್ಯವನ್ನ, ನಿಮ್ಮ ಹೋರಾಟದ ಶಕ್ತಿಯನ್ನ ಹೆಚ್ಚಲಿಕ್ಕೆ ನಾವೆಲ್ಲ ಅಣ್ಣಂದಿರ ರೀತಿ ಬಂದಿದ್ದೇವೆ, ನಿಮ್ಮ ಸಹೋದರರ ರೀತಿ ಬಂದಿದ್ದೇವೆ. ನಮಗೆ ಯಾರಿಗೂ ಕೂಡ ಅಂಜಿಕೆ ಇಲ್ಲ, ಅಳುಕು ಇಲ್ಲ. ನಾಳೆ ಇವತ್ತು ಈ ಸಭೆ ಮುಗಿಲಿ ಅಂತ ಕಾಯ್ತಾ ಇದ್ದೆ. ನಾಳೆ ನಾನು SP ಸಾಹೇಬರಲ್ಲಿ ನಾಳೆ ಭೇಟಿ ಮಾಡಿ ಹೇಳ್ತೀನಿ, ನಮ್ಮ ರೈತರಿಗೆ ಧಮ್ಕಿ ಪಮ್ಕಿ, ನಿಮ್ಮ ಜೀಪು, ನಿಮ್ಮ ಗನ್ನು ಪನ್ನು ಅವೆಲ್ಲ ಲಾಠಿ ಪಾಟಿ ಇದ್ರೆ ನಾವೇ ಬಂದು ಇಳಿಬೇಕಾಯ್ತದೆ ಸ್ವಾಮಿ. ಪ್ರೀತಿಯಿಂದ ಗೆಲ್ಲಿ. ನಮಗೆ ನಮ್ಮ ರೈತರು ವಾಲಂಟಿಯರ್ ಜಮೀನ್ ಕೊಡ್ತಾರೆ ಅಂದ್ರೆ ತಗೊಳ್ಳಿ, ಕೊಡಲ್ಲ ಅಂದ್ರೆ ಕಿತ್ಕೊತೀವಿ ಅಂತಂದ್ರೆ ನಾವು ಕೂಡ ಸುಮ್ಮನಿರಲ್ಲ ಅಂತೇಳಿ ತಮಗೆ ಸ್ಪಷ್ಟವಾಗಿ ನಾಳೆ ಹೇಳಲಿಕ್ಕೆ ನಾವೆಲ್ಲ ಬರ್ತಿದ್ದೀವಿ. ದಯಮಾಡಿ ತಾಯಂದಿರು ನೀವೆಲ್ಲ ಗಟ್ಟಿ ಆಗ್ಬೇಕು, ನೀವೆಲ್ಲ ಗಟ್ಟಿ ಮನಸ್ಸಿನಿಂದ ಬೈರ್ಮಂಗ್ಳಕ್ಕೆ ಎಲ್ಲ ಹೋರಾಟ, ಈ ಹೋರಾಟ ವಿಧಾನಸೌಧ ಮುಟ್ಟಬೇಕು, ಮುಖ್ಯಮಂತ್ರಿವರೆಗೂ ಆಗ್ಬೇಕು. ಅವತ್ತು ನೀವು ಹೆಜ್ಜೆ ಹಾಕ್ಬೇಕು, ಅವತ್ತು ನಿಮ್ಗೆ ಸಾಥ್ ಕೊಡ್ತಾರೆ. ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನ ಸವಿಸ್ತಾರವಾಗಿ ತಿಳಿಸ್ಬೇಕು. ಇವತ್ತು ಆನೇಕಲ್ ಮೇಲೆ ಹೋರಾಟ ನಡೀತಾ ಇದೆ, ಇವತ್ತು ದೇವನಹಳ್ಳಿ ಹೋರಾಟ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ರೈತರ ಬದುಕು ಮೇಲೆ ಆಟ ಆಡಿ ಚೆಲ್ಲಾಟ ಆಡಿ ನಮ್ಮ ರೈತರ ಭೂಮಿಯನ್ನ ತಗೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರೋ ಇಲ್ವಾ? ನಾವು ರೈತರ ಸ್ವಾಮಿ, ಬಿಟ್ಬಿಡಿ ನಮ್ಮನ್ನ. 2 ವರ್ಷ ನಾನು ವೇಗ ಮಾಡ್ಕೋತೀವಿ, ನಮ್ಮ ರೈತರು ರೆಡ್ ಝೋನ್ ತೆಗಿತೀವೋ, ನಮ್ಮ ರೈತರಿಗೆ ಉಳುಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವೋ, ನಮ್ಮ ರೈತರಿಗೆ ಇನ್ನೆಲ್ಲಿ ಕೆರೆ ತುಂಬಿಸಿ ನೀರು ಕೊಡ್ತೀವಿ, ನಾವು ಕೊಟ್ಕೊಳ್ತೀವಿ. ನೀವು ಬಿಟ್ಬಿಡಿ, ಇದ್ರ ಆಸೆ ಬಿಟ್ಬಿಡಿ. ನೀವೆಲ್ಲ ಬೆಂಗಳೂರಿನಲ್ಲಿ ಇನ್ನೂ ನೈಸ್ ನೋಟಿಫಿಕೇಶನ್ ಮಾಡ್ರೆ 30 ವರ್ಷ ಆಗೈತೆ, ಮಾಡಿ ಅಂತ ಹೋಗಿ ಅಲ್ಲಿ. ಈ ರೈತರ ಗೋಡನ್ನ, ನಿಮ್ಮ ಶಾಪವನ್ನ ತಟ್ಟದೆ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ತಾವೆಲ್ಲ ಸಾವಧಾನದಿಂದ ಈಗ ನಮ್ಮ ಅಂದಾನಿ ಅವರು 1 2 ನಿಮಿಷ
ಮಾತಾಡ್ತಾರೆ. ಅವರು ಬೇಗ ಎಲ್ಲೋ ಹೋಗ್ಬೇಕಾದ್ರಿಂದ ಅವ್ರ ಮಾತನ್ನ ತಾವೆಲ್ಲ ಆಲಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. JMC ನೋಡ್ರಿ, ಯಾರೋ ಒಂದ್ ಜನ ಅವ್ರು ಹೇಳಿದ್ರಲ್ಲ ಏಜೆಂಟ್ಗಳು ಅಂತ, ನಮ್ಮ ಹತ್ರ ಏಜೆಂಟ್ ಇಲ್ಲ. ಅವ್ರ ಹತ್ರ ಅವ್ರು ಭೂಮಿ ಕೊಡಿಸಿರೋರು, ಅವ್ರಿಗೆ ಸರ್ವೆ ಮಾಡಿಸ್ತೀವಿ ಅಂತ ಕರ್ಕ ಬರ್ತಿರೋ ಏಜೆಂಟ್ಗಳವ್ರೆ. ಇವತ್ತು ನಾಳೆ JMC ದಾಟ್ತಾ ಇರ್ತಕ್ಕಂಥ ಅನಾಹುತವನ್ನ DC ಅವ್ರಿಗೆ, SP ಅವ್ರಿಗೆ ತಿಳಿಸೋಣ. ಅದು ಅವ್ರು ಕ್ರಮ ತಗೊಳ್ಳಿಲ್ಲ ಅಂತ ಮುಂದೆ ನಾವೇನ್ ಕ್ರಮ ತಗೋಬೇಕು ಅಂತ ತಗೊಳ್ಳಿ. ಥ್ಯಾಂಕ್ ಯು.